ಒಂದು ನಿಮಿಷ ದಯವಿಟ್ಟು ನಾವು ಸೌಹಾರ್ದ ಕಟ್ಟಲಿಕ್ಕೆ ಮಾತ್ರ ಬರುವುದು. ಆ ವಿಚಾರದಲ್ಲಿ ಮಾತಾಡಿ, ಬಾಕಿದಕ್ಕೆ ಮತ್ತೊಮ್ಮೆ ಮಾತಾಡು ದಯವಿಟ್ಟು. ಆ ಬಂದಂತವರು ಅವರು ಪುತ್ತೂರಿನವರಲ್ಲ. ಈಗ ಹೇಳಿದಂತ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಈ ಬಂದಿಗೆ ಕರೆ ಕಟ್ಟುವವರು ಕೂಡ ಪುತ್ತೂರಿನವರಲ್ಲ. ಈಗ ನಾಳೆ ಚಲೋ ಮಾಡಲಿಕ್ಕೆ ಬೇರೆ ಬೇರೆಯವ್ರನ್ನ ಕರೆಸುವವರು ಕೂಡ ಪುತ್ತೂರಿನವರಲ್ಲ. ಅದಕ್ಕೆ ನಾವು ಹೇಳ್ತೇವೆ, ಪುತ್ತೂರಲ್ಲಿ ಸೌಹಾರ್ದತೆ ಗಟ್ಟಿಯಾಗಿದೆ. ಒಂದು ಅಂಗಡಿಗೆ ಬೆಂಕಿ ಕೊಡುವಂತ ಕೆಲಸ ಆಗ್ಲಿಲ್ಲ, ಒಂದು ರಸ್ತೆ ತಡೆ ಆಗ್ಲಿಲ್ಲ, ಯಾವುದು ಕೂಡ ಇಲ್ಲಿ ನಡೀಲಿಲ್ಲ. ಮತ್ತು ಅದೇ ರೀತಿಯಾಗಿ ಗಟ್ಟಿಯಾಗಿರುವಾಗ ಪುತ್ತೂರು ಚಲನ ಅವಶ್ಯಕತೆ ಏನುಂಟು? ದಿನಾಂಕ 31ರಂದು ನಾವು ಪುತ್ತೂರು ಸೌಹಾರ್ದ ಸ್ಥಳವನ್ನು ಮಾಡ್ತೇವೆ. 31ರಂದು 5,000 ಜನ ಸೇರುವಂತದ್ದು, ಮತ್ತೊಂದು ಬೇರೆ ಬೇರೆ ಜನಗಳನ್ನು ಸೇರಿಸಿ ಇಲ್ಲಿ ಹಿಂದೂ ಬಾಂಧವರಿಗೆ ತೊಂದರೆಯಾಗಿದೆ, ಜಿಹಾದಿಗಳಿಂದ ತೊಂದರೆ ಆಗಿದೆ, ದುಷ್ಕರ್ಮಗಳಿಂದ ತೊಂದರೆ ಆಗಿದೆ. ಆಕ್ಸಿಡೆಂಟ್ ಆಗುವುದು ಉದ್ದೇಶಪೂರ್ವಕವಾಗಿ ಯಾರು ಗೊತ್ತಾರಾ? ಅದು ಆಕಸ್ಮಿಕ ಘಟನೆ ಅಂತ ಹೇಳುದು. ಇಲ್ಲಿ ಬಹಳಷ್ಟು ಸೌಹಾರ್ದತೆಯಿಂದ ಇಲ್ಲಿ ಏನು ವಾಸ ಮಾಡ್ತಾ ಇದ್ದಾರೆ. ಇಷ್ಟೊಂದು ಸೌಹಾರ್ದತೆಯಲ್ಲಿ ಇರುವಾಗ ಈ ಒಂದು ಘಟನೆಯನ್ನು ನೆಪವಾಗಿ ಇಟ್ಟುಕೊಂಡು ಸಂಘ ಪರಿವಾರದವರು ಇಲ್ಲಿ ಗಲಭೆ ಅಶಾಂತಿಯನ್ನು ಸೃಷ್ಟಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರೋದು ಬಹಳ ಖೇದಕರ ಸಂಗತಿ. ಎಲ್ಲೆಲ್ಲಿಂದಲೂ ಕೂಡ ನಿಮಗೂ ಕೂಡ ಕಾಲ್ ಬಂದಿರಬಹುದು. ಏನಾಗಿದೆ ಪುತ್ತೂರಲ್ಲಿ? ಇಲ್ಲಿ ಒಂದು ಕೊಲೆ ಆಗ್ಲಿಲ್ಲ, ಒಂದು ಸ್ಟ್ಯಾಬಿಂಗ್ ಆಗ್ಲಿಲ್ಲ, ಮತ್ತೊಂದು ಏನು ಕೂಡ ಆಗ್ಲಿಲ್ಲ. ಅಲ್ಲಿ ಹಿಂದೂ ಸೇರುವುದು ಮುಸಲ್ಮಾನ್ ಸೇರುವುದು ಅಂತೇಳಿ ಅಲ್ಲ. ಅದಕ್ಕೆ ಹಿಂದೂ ಮುಸ್ಲಿಂ ಅಂತೇಳಿ ಪಟ್ಟ ಕಟ್ಟುವಂತ ಅವಶ್ಯಕತೆ ಇಲ್ಲ. ಪತ್ರಿಕೆಗಳಲ್ಲಿ ಆ ದರ್ಬೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಊಹಾಪೋಹಗಳು, ಅಪಪ್ರಚಾರಗಳು ನಡೀತಾ ಉಂಟು. ಎಲ್ಲೆಲ್ಲಿಂದಲೂ ಕೂಡ ನಿಮಗೂ ಕೂಡ ಕಾಲ್ ಬಂದಿರಬಹುದು. ಏನಾಗಿದೆ ಪುತ್ತೂರಲ್ಲಿ? ಏನಾಗ್ತಾ ಉಂಟು? ಬಂದಂತ ಹೇಳ್ತಾರೆ, ಚಲೋ ಅಂತ ಹೇಳ್ತಾರೆ. ಏನಾಗಿದೆ? ಇಲ್ಲಿ ಒಂದು ಕೊಲೆ ಆಗ್ಲಿಲ್ಲ, ಒಂದು ಸ್ಟ್ಯಾಬಿಂಗ್ ಆಗ್ಲಿಲ್ಲ, ಮತ್ತೊಂದು ಏನು ಕೂಡ ಆಗ್ಲಿಲ್ಲ. ಅಧ್ಯಕ್ಷರು ಹೇಳಿದ ರೀತಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಆ ಒಂದು ಗ್ರಾಹಕ ಮತ್ತು ಏನು ಅದರ ಮಾಲಕ ಅಥವಾ ಅದರ ವ್ಯಾಪಾರಸ್ಥ ಅವರೊಳಗೆ ಒಂದು ಆಕಸ್ಮಿಕವಾದಂತ ಒಂದು ಘಟನೆ ನಡೆದಿದೆ. ಒಂದು ಆಕಸ್ಮಿಕ ಘಟನೆ ಆಡಿದ್ರೆ ಏನು ಅಂತ ಹೇಳಿದ್ರೆ, ಒಂದು ರಸ್ತೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಗ್ತದೆ. ಆಕ್ಸಿಡೆಂಟ್ ಆಗುವಾಗ ಏನ್ ಮಾಡ್ತಾರೆ ಅಂತ ಹೇಳಿ ನಾವು ನೀವು ಸೇರಿಕೊಂಡು ಹೋಗ್ತೇವೆ. ಅಲ್ಲಿ ಏನ್ ಮಾಡುದು, ಅವರಿಗೆ ಉಪಚರಿಸುವಂತ ಕೆಲಸ, ಮತ್ತೊಂದು ವ್ಯವಸ್ಥೆಗಳನ್ನೆಲ್ಲ ನಾವು ಮಾಡ್ತೇವೆ. ಅಲ್ಲಿ ಕೂಡ ಜನ ಸೇರ್ತಾರೆ. ಒಂದು ಘಟನೆ ಆದಾಗ ಜನರಿಗೆ ಇಂಟ್ರೆಸ್ಟ್ ಜಾಸ್ತಿ ಇರ್ತದೆ, ಏನಾಗ್ತದೆ ಅಂತ ನೋಡುದು. ಅಲ್ಲಿ ಹಿಂದೂ ಸೇರುವುದು ಮುಸಲ್ಮಾನ್ ಸೇರುವುದು ಅಂತ ಹೇಳಿ ಅಲ್ಲ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಆಕಸ್ಮಿಕವಾಗಿ ಈ ಒಂದು ಇನ್ಸಿಡೆಂಟ್ ಆದಾಗ ಅಲ್ಲಿ ಹಿಂದೂ ಮುಸ್ಲಿಂ ಅಂತ ಹೇಳಿ ಯಾರು ಕೂಡ ನೋಡ್ಲಿಲ್ಲ. ಈಗ ಹಲವಾರು ಮಂದಿ ಇಲ್ಲಿ ಚಿಂತಕರು ಇಲ್ಲಿ ಪ್ರೆಸ್ ಮಾಡಿದ್ದು ನಿಮ್ಮ ಮುಂದೆ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ? ಒಂದು ಪ್ರತಿಷ್ಠಿತ ಕುಟುಂಬ. ಯಾಕಂತ ಹೇಳಿದ್ರೆ ಗೌರಿ ಪೈ ಇರಬಹುದು, ವಾಮನ್ ಪೈ ಇರಬಹುದು, ಸದಾಶಿವ ಪೈ ಇರಬಹುದು, ನಮ್ಮ ಶಂಕರ್ ಪೈ ಇರಬಹುದು, ಅದೇ ರೀತಿ ಪ್ರಸಿದ್ಧ ವೈದ್ಯರಾದಂತ ಗೋಪಿನಾಥ್ ಪೈ ಇರಬಹುದು. ಇವರೆಲ್ಲರೂ ಸಮಾಜ ಕಟ್ಟಲಿಕ್ಕೆ ಬೇಕಾಗಿ, ಬಾಂಧವ್ಯವನ್ನು ಕಟ್ಟಲಿಕ್ಕೆ ಬೇಕಾಗಿ ಅವರು ಹೋರಾಟ ಮಾಡಿದಂತ ವ್ಯಕ್ತಿಗಳು. ವಿವಿಧ ಸಂಘಟನೆಯಲ್ಲಿ ಸಕ್ರಿಯವಾಗಿದ್ದುಕೊಂಡು ಪುತ್ತೂರಿನ ಅಭಿವೃದ್ಧಿಗೆ ಪಣ ತೊಟ್ಟಂತ ವ್ಯಕ್ತಿಗಳು. ಏನೋ ಒಂದು ಕೆಲಸ ಮಾಡುವಾಗ, ಈಗ ನಾನು ಎಷ್ಟು ಒಳ್ಳೆಯವನಾದರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಇನ್ಸಿಡೆಂಟ್ಗಳಲ್ಲಿ ಪ್ರೂವೋಕ್ ಆಗ್ಬಹುದು, ಪರಸ್ಪರ ಹೆಚ್ಚು ಕಡಿಮೆ ಆಗ್ಬಹುದು, ಮಾತಿನಲ್ಲಿ ಪ್ರವರ್ತನೆಯಲ್ಲಿ ಹೆಚ್ಚು ಕಡಿಮೆ ಆಗ್ಬಹುದು. ಅದೇ ಅಲ್ಲಿ ಸಂಭವಿಸಿದ್ದು. ಅದಕ್ಕೆ ಹಿಂದೂ ಮುಸ್ಲಿಂ ಅಂತೇಳಿ ಪಟ್ಟ ಕಟ್ಟುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಏನಾಗಿದೆ, ಇಲ್ಲಿ ಪುತ್ತೂರು ಹಲವಾರು ವರ್ಷಗಳಿಂದ ನಿಮ್ಗೆ ಗೊತ್ತಿರ್ಬೋದು, 90ರ ದಶಕದಲ್ಲಿ ಏನೆಲ್ಲ ಘಟನೆಗಳು ನಡೆದಿದೆ. ಸೌಮ್ಯ ಭಟ್ ಕೊಲೆ ಪ್ರಕರಣ ಇರಬಹುದು, ಅದರ ನಡೆದಂತಹ ಇನ್ಸಿಡೆಂಟ್ಗಳು ಇರಬಹುದು, ಬೇರೆ ಬೇರೆ ವಿಚಾರಗಳಲ್ಲಿ ಇಲ್ಲಿ ಒಂದು ರೀತಿಯ ಭಯದ ವಾತಾವರಣಗಳು ಆಗ್ತಾ ಇತ್ತು. ಆ ದೇವರ ದಯದಿಂದ ಪುತ್ತೂರಲ್ಲಿ ಭಯದ ವಾತಾವರಣಗಳಿಲ್ಲ. ನೀವು ಕೂಡ ಇಲ್ಲಿಗೆ ಬರಬೇಕಾದ್ರೆ, ಪತ್ರಿಕಾ ಇಲ್ಲಿಗೆ ಬರಬೇಕಾದ್ರೆ ಎಷ್ಟು ಕಷ್ಟಪಡ್ತಾ ಇದ್ದೀರಿ. ಪೊಲೀಸರ ಸಹಾಯ ಕೂಡ ಬೇಕಿತ್ತು. ಇಲ್ಲಿಗೆ ಏನು ಅಂತ ಹೇಳಿದ್ರೆ, ನಾವು ಮುಂಚೆ ಕಾಸರಗೋಡಿಗೆ ಹೋಗ್ಬೇಕಾದ್ರೆ ಫೋನ್ ಮಾಡಿ ಕೇಳೋದು, ನಿಮ್ಮಲ್ಲಿ ಸ್ಟ್ರೈಕ್ ಉಂಟಾ ಅಂತ ಹೇಳಿ. ಆ ಒಂದು ಸಂದರ್ಭ ಇತ್ತು. ಈಗ ಪುತ್ತೂರಲ್ಲಿ ಗಲಾಟೆ ಉಂಟಾ ಅಂತ ಹೇಳ್ಕೊಂಡು ಕೇಳುವಂತ ವ್ಯವಸ್ಥೆ ಇತ್ತು. ಈಗ ಹಾಗೇನಿಲ್ಲ. ಇಲ್ಲಿ ಬಹಳಷ್ಟು ಸೌಹಾರ್ದತೆಯಿಂದ ಇಲ್ಲಿ ಏನು ವಾಸ ಮಾಡ್ತಾ ಇದ್ದಾರೆ. ಇಷ್ಟೊಂದು ಸೌಹಾರ್ದತೆಯಲ್ಲಿ ಇರುವಾಗ ಈ ಒಂದು ಘಟನೆಯನ್ನು ನೆಪವಾಗಿ ಇಟ್ಟುಕೊಂಡು ಸಂಘ ಪರಿವಾರದವರು ಇಲ್ಲಿ ಗಲಭೆ ಅಶಾಂತಿಯನ್ನು ಸೃಷ್ಟಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರೋದು ಬಹಳ ಖೇದಕರ ಸಂಗತಿ. ಇದರಿಂದ ಏನಾಗ್ತದೆ, ಆ ಬಂದಂತವರು ಅವರು ಪುತ್ತೂರಿನವರಲ್ಲ. ಈಗ ಹೇಳಿದಂತ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಈ ಬಂದಿಗೆ ಕರೆ ಕಟ್ಟುವವರು ಕೂಡ ಪುತ್ತೂರಿನವರಲ್ಲ. ಈಗ ನಾಳೆ ಚಲೋ ಮಾಡಲಿಕ್ಕೆ ಬೇರೆ ಬೇರೆಯವ್ರನ್ನ ಕರೆಸುವವರು ಕೂಡ ಪುತ್ತೂರಿನವರಲ್ಲ. ಪುತ್ತೂರಿಗೆ ಏನಾಗಿದೆ? ಪುತ್ತೂರಲ್ಲಿ ಏನು ಆಗ್ಲಿಲ್ಲ. ಏನಾಗದಕ್ಕೆ ಪುತ್ತೂರು ಚಲೋ ಏನು ಮಾಡ್ತೀರಿ? ಅದಕ್ಕೆ ನಾವು ಹೇಳ್ತೇವೆ, ಪುತ್ತೂರಲ್ಲಿ ಸೌಹಾರ್ದತೆ ಗಟ್ಟಿಯಾಗಿದೆ. ಒಂದು ಸ್ಟ್ಯಾಬಿಂಗ್ ಆಗ್ಲಿಲ್ಲ, ಒಂದು ಅಂಗಡಿಗೆ ಬೆಂಕಿ ಕೊಡುವಂತ ಕೆಲಸ ಆಗ್ಲಿಲ್ಲ, ಒಂದು ರಸ್ತೆ ತಡೆ ಆಗ್ಲಿಲ್ಲ, ಯಾವುದು ಕೂಡ ಇಲ್ಲಿ ನಡೀಲಿಲ್ಲ. ನಾನು ಕೇಳುವಂತದ್ದು, ಪುತ್ತೂರಲ್ಲಿ ಏನು ಆಗದೆ ಪುತ್ತೂರಲ್ಲಿ ಶಾಂತಿಯಲ್ಲಿ ಮತ್ತು ಅದೇ ರೀತಿಯಾಗಿ ಗಟ್ಟಿಯಾಗಿರುವಾಗ ಪುತ್ತೂರು ಚಲನ ಅವಶ್ಯಕತೆ ಏನುಂಟು? ಅದಕ್ಕೆ ನಾವು ಮಾಡ್ತಾ ಇರೋದು, ರಾಜ್ಯದ ಖ್ಯಾತ ಸಾಹಿತಿಗಳು, ಚಿಂತಕರು, ನಿಮ್ಮಂತ ನಾಗರಿಕರನ್ನು ಸೇರಿಸಿಕೊಂಡು ನಾವು ಸೌಹಾರ್ದ ಚಲವನ್ನು ಇಲ್ಲಿ ಮಾಡ್ತೇವೆ. ನಮ್ಮಲ್ಲಿ ಏನು ಆಗ್ಲಿಲ್ಲ ಎಂಬ ಸಂದೇಶವನ್ನು ರಾಜ್ಯಕ್ಕೆ ಕೊಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಹಿಂದೂ ಮುಸಲ್ಮಾನರು ಕ್ರೈಸ್ತರು ಎಲ್ಲರೂ ಕೂಡ ಸೌಹಾರ್ದದಲ್ಲಿ ಬಾಳ್ತಾರೆ ಎಂಬುದನ್ನು ನಾವು ಸಮಾಜಕ್ಕೆ ತಿಳಿಸಿಕೊಡುವ ಉದ್ದೇಶದಿಂದ
ದಕ್ಷಿಣ ಕನ್ನಡ ಮುಸ್ಲಿಂ ಯುವಜನ ಪರಿಷತ್ ನಾಡಿನ ಎಲ್ಲ ಸಮಾನ ಮನಸ್ಕ ಸಂಘಟನೆ ಸೇರಿಸಿಕೊಂಡು ದಿನಾಂಕ 31ರಂದು ನಾವು ಪುತ್ತೂರು ಸೌಹಾರ್ದ ಸ್ಥಳವನ್ನು ಮಾಡ್ತೇವೆ. ನೀವು ಪ್ರಜಾಪ್ರಭುತ್ವದ ಕಾವಲುಗಾರರು ಅಂತ ನಾವು ಅದರಲ್ಲಿ ಉಲ್ಲೇಖ ಮಾಡಿದ್ದೇವೆ. ಯಾಕಂತೇಳಿದ್ರೆ ನಿಮ್ಮ ಕೈಯಲ್ಲಿ ಒಬ್ಬ ವೈದ್ಯನ ಕೈಯಲ್ಲಿ ಕತ್ತಿ ಇದ್ರೆ ಅವನ ಜೀವನ ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿಯಾಗಿ ಒಬ್ಬ ಕಟಕನ ಕೈಯಲ್ಲಿ ಕತ್ತಿದ್ರೆ ಜೀವ ಹೋಗ್ತದೆ. ಅದೇ ರೀತಿ ಮಾಧ್ಯಮ ಮಿತ್ರರು ಅವರು ಪೆನ್ ಹಿಡಿದು ಬರುವವರು ಅದನ್ನು ಒಳ್ಳೆದಕ್ಕೂ ಕೂಡ ಬಳಸಬಹುದು, ಕೆಟ್ಟದಕ್ಕೂ ಕೂಡ ಬಳಸಬಹುದು. ನಾನು ಅದಕ್ಕೆ ಹಿಡಿದು ನೀವು ಪ್ರಜಾಪ್ರಭುತ್ವದ ಕಾವಲುಗಾರರು, ನಿಮ್ಮ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶ ಕೊಡಬೇಕು. ನೀವೆಲ್ಲರೂ ಪುತ್ತೂರಿನವರು, ಪುತ್ತೂರಲ್ಲಿ ಏನು ಆಗ್ಲಿಲ್ಲ, ಏನು ಆಗೋದೂ ಇಲ್ಲ. ಅದಕ್ಕೆ ನಿಮ್ಮ ಸಹಕಾರವನ್ನು ನಾವು ಕೋರ್ತಾ ಇದ್ದೇವೆ. ಅದು 31ರಂದು ಮಾಡ್ಲಿಕ್ಕೆ ಕಾರಣ 31ರಂದು 5,000 ಜನ ಸೇರುವಂತದ್ದು, ಮತ್ತೊಂದು ಬೇರೆ ಬೇರೆ ಜನಗಳನ್ನು ಸೇರಿಸಿ ಇಲ್ಲಿ ಹಿಂದೂ ಬಾಂಧವರಿಗೆ ತೊಂದರೆಯಾಗಿದೆ, ಜಿಹಾದಿಗಳಿಂದ ತೊಂದರೆಯಾಗಿದೆ, ದುಷ್ಕರ್ಮಿಗಳಿಂದ ತೊಂದರೆಯಾಗಿದೆ. ಆಕಸ್ಮಿಕ ಘಟನೆ ಅಲ್ಲ. ಆಕ್ಸಿಡೆಂಟ್ ಆಗುವುದು ಉದ್ದೇಶಪೂರ್ವಕವಾಗಿ ಯಾರು ಗೊತ್ತಾರ? ಅದು ಆಕಸ್ಮಿಕ ಘಟನೆ ಅಂತ ಹೇಳುದು. ಇದು ಆಕಸ್ಮಿಕ ಘಟನೆಯನ್ನು ವ್ಯವಸ್ಥಿತ ಘಟನೆ ಅಂತ ಜಗದೀಶ್ ಕಾರಂತರವರು ಮೊನ್ನೆ ಹೇಳಿದ್ರು. ಇದು ಇಲ್ಲದ ವಿಚಾರಗಳಿಗೆ ಬಣ್ಣ ಕಟ್ಟುವಂತ ವಿಚಾರವನ್ನು ಮಾಡ್ತಾ ಇರ್ಬೇಕಾದ್ರೆ, ಆ ಒಂದು ಉದ್ದೇಶದಲ್ಲಿ ಜನವನ್ನು ಸೇರಿಸಬೇಕಾದ್ರೆ ನಾವು ಪುತ್ತೂರಿನವರಾಗಿ ನಾವು ಬದುಕಬೇಕು. ಅದಕ್ಕೆ ಬೇಕಾಗಿ ಇಲ್ಲಿ ಏನು ಆಗ್ಲಿಲ್ಲ ಅಂತ ಹೇಳುವ ದೃಷ್ಟಿಯಿಂದ ಅದೇ ದಿವಸವನ್ನ ನಾವು ನಿಗದಿಪಡಿಸಿದ್ದೇವೆ. ರಾಜ್ಯದ ಚಿಂತಕರನ್ನು, ರಾಜ್ಯದಿಂದ ಅಂತೇಳಿ ಜನರನ್ನು ಕರೆಸುವುದಲ್ಲ, ಈ ವಿಚಾರದಲ್ಲಿ ಪೂರಕವಾಗಿ ಮಾತನಾಡುವಂತ ವ್ಯಕ್ತಿಗಳನ್ನು ಕರೆಸಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಪುತ್ತೂರಿಂದಲೇ ಹೊರಗಿಂದ ಬರುವುದಿಲ್ಲ, ಹೊರಗಿನಿಂದ ತರುವ ಅಗತ್ಯವೂ ನಮಗಿಲ್ಲ. ಎಲ್ಲರನ್ನು ನಾವು ಕರೀತೀವಿ. ಮುಸ್ಲಿಂ ಯುವಜನ ಪರಿಷತ್ತಿನಲ್ಲಿ ಮುಸ್ಲಿಂ ಸಮುದಾಯದವರು ಮಾತ್ರ. ಅದೇ ನಾನು ಈಗಾಗಲೇ ಅಧ್ಯಕ್ಷರು ಕೂಡ ಹೇಳಿದ ರೀತಿಯಲ್ಲಿ ಎಲ್ಲ ಸಮಾನ ಮನಸ್ಕರು. ಈಗ ಒಳ್ಳೆ ಕಾಸಿಗೆ ಎಲ್ಲರನ್ನು ಕೂಡ ಕರಿಬಹುದು. ಈಗ ನಮ್ಮ ಮನೆಯಲ್ಲಿ ಮದುವೆ ಇದ್ರೆ, ಮನೆ ಒಕ್ಕಲಿದ್ರೆ ಎಲ್ಲರನ್ನು ಕರಿತೇವೆ, ನಮ್ಮವ್ರನ್ನು ಮಾತ್ರ ಕರಿತೇವೆ. ಇದು ಒಳ್ಳೆ ಕಾಸ್. ಒಂದು ನಿಮಿಷ ದಯವಿಟ್ಟು ನಾವೀಗ ಸೌಹಾರ್ದ ಯಾವುದೇ ಒಂದು ಒಂದು ನಿಮಿಷ ದಯವಿಟ್ಟು ಬೇಸರ ಮಾಡಬೇಡಿ. ನಾವು ಸೌಹಾರ್ದ ಕಟ್ಟಲಿಕ್ಕೆ ಮಾತ್ರ ಬರುವುದು. ಆ ವಿಚಾರದಲ್ಲಿ ಮಾತಾಡಿ, ಬಾಕಿದಕ್ಕೆ ಮತ್ತೊಮ್ಮೆ ಮಾತಾಡು. ಒಂದು ನಿಮಿಷ ದಯವಿಟ್ಟು ನಾವೀಗ ಸೌಹಾರ್ದ ಯಾವುದೇ ಒಂದು ಒಂದು ನಿಮಿಷ ದಯವಿಟ್ಟು ಬೇಸರ ಮಾಡಬೇಡಿ. ನಾವು ಸೌಹಾರ್ದ ಕಟ್ಟಲಿಕ್ಕೆ ಮಾತ್ರ ಬರುವುದು. ಆ ವಿಚಾರದಲ್ಲಿ ಮಾತಾಡಿ, ಬಾಕಿದಕ್ಕೆ ಮತ್ತೊಮ್ಮೆ ಮಾತಾಡು ದಯವಿಟ್ಟು.